ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಇದು ಮತ್ತೊಂದು ಶ್ರೇಷ್ಠವಾದ ಸಮಯವಾಗಿದೆ, ಹೌದಲ್ಲವೇ? ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಆತನ ನಾಮದಲ್ಲಿ ಕೂಡಿ ಬರುವಾಗ ಅದು ಎಷ್ಟೋ ಬೆಲೆ ಬಾಳುವ ಸಮಯವಾಗಿರುತ್ತೆ. ಅದು ಪರಲೋಕವನ್ನು ಭೂಲೋಕವನ್ನು ಜೋಡಿಸುವ ಸಮಯವಾಗಿದೆ. ದೇವರ ಸನ್ನಿಧಿಯನ್ನು ನಾವು ಅನುಭವಿಸುವುದಕ್ಕೂ ನಮ್ಮ ವಿಜ್ಞಾಪನೆಗಳನ್ನು ಕರ್ತನು ಲಾಲಿಸುವುದಕ್ಕಾಗಿ ಅನುಕೂಲವಾದ ಸಮಯವಾಗಿದೆ. ದೇವರೊಂದಿಗೆ ಮಾತಾಡಿಕೊಳ್ಳುವುದು ಎಷ್ಟೋ ಉತ್ತಮವಾಗಿದೆ ಪ್ರಿಯರೇ. ನಾವು ಲೋಕದಲ್ಲಿ ಸಂಭಾಷಿಸುತ್ತೇವೆ ಮನುಷ್ಯರೊಂದಿಗೆ, ಕೊನೆಗೆ ವಿರಕ್ತಿಯೊಂದಿಗೆ ಮುಕ್ತಾಯಗೊಳಿಸುತ್ತೇವೆ. ಆದರೆ ದೇವರೊಂದಿಗೆ ನಮ್ಮ ಬಾಧೆಯನ್ನು ಹೇಳಿಕೊಳ್ಳುವಾಗ, ಆತನ ಸಮಾಧಾನ ನಾವು ಹೊಂದಿಕೊಳ್ಳುತ್ತಿರುವಾಗ ಆಶೀರ್ವದಿಸಲ್ಪಡ್ತೇವೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಮಾತಾಡಿಕೊಳ್ಳಬೇಕೆಂಬ ಆಸೆ, ನಿಮ್ಮ ಮಾತು ಕೇಳಬೇಕೆನ್ನುವಂತಹ ಅಭಿಲಾಷೆ, ನಿಮ್ಮೊಂದಿಗೆ ಸಹವಾಸ ಹೊಂದಬೇಕೆಂಬ ಕೋರಿಕೆ ನಿಮ್ಮ ನಾಮ ಅರಿತಿರುವ, ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಶುಕ್ರವಾರವಲ್ಲವೋ? ಉಪವಾಸ ಪ್ರಾರ್ಥನೆ ಇರುತ್ತೆ. ನಿಮ್ಮ ಸಭೆಯಲ್ಲಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇದೆಯಾ? ಶನಿವಾರ ಇದೆಯಾ? ತಪ್ಪದೆ ನೀವು ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ಪ್ರಾರ್ಥನೆಗಾಗಿ ಸಭೆಗೆ ಹೋಗಿರಿ. ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಸಭೆ ಪ್ರಾರ್ಥಿಸುವುದಾದರೆ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ನಾವು ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸ್ತೇವೆ. ಕುಟುಂಬ ಪ್ರಾರ್ಥನೆ ಮಾಡ್ತೇವೆ ನಮ್ಮ ಕುಟುಂಬದ ಕ್ಷೇಮಕ್ಕೋಸ್ಕರವಾಗಿ. ಆದರೆ ನಾವು ಸಭೆಯಾಗಿ ಪ್ರಾರ್ಥಿಸುವಾಗ ಪ್ರಪಂಚದಾದ್ಯಂತ ಪವಿತ್ರಾತ್ಮನ ಕಾರ್ಯಗಳು ನಡೆಯುತ್ತವೆ. ಇಬ್ಬರು ಮೂವರು ಸೇರಿ ಭೂಮಿಯ ಮೇಲೆ ಯಾವುದನ್ನು ಬಂಧಿಸುತ್ತಾರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ, ಯಾವುದನ್ನು ಬಿಡುಗಡೆ ಮಾಡುತ್ತಾರೋ ಅದು ಪರಲೋಕದಲ್ಲಿ ಬಿಡುಗಡೆಯಾಗ್ತದೆಂಬ ಮಾತು ನೆರವೇರುತ್ತೆ. ಎಷ್ಟು ಅದ್ಭುತ ನೋಡಿ! ಪ್ರಾರ್ಥನೆ ನಮಗೆ ಒಂದು ಕೀಯಾಗಿ ಕೊಟ್ಟಿದ್ದಾರೆ ದೇವರು, ಬೀಗದ ಕೈಯಾಗಿ ಕೊಟ್ಟಿದ್ದಾರೆ. ಪ್ರಾರ್ಥನೆ ಮೂಲಕ ನಾವು ಪರಲೋಕ ತೆರೆಯಬಹುದು, ನರಕವನ್ನು ಮುಚ್ಚಬಹುದು. ಒಂದೇ ಬೀಗದ ಕೈ, ಮುಚ್ಚುವುದಕ್ಕಾಗಿಯೂ ತೆರೆಯುವುದಕ್ಕಾಗಿಯೂ ಸಹಾಯ ಮಾಡುತ್ತೆ. ಪರಲೋಕ ಮುಚ್ಚಲ್ಪಟ್ಟರೆ ಎಷ್ಟು ಅಪಾಯ ನೋಡಿ, ನರಕ ತೆರೆಯಲ್ಪಟ್ಟರೆ ಎಷ್ಟು ಪ್ರಮಾದ ನೋಡಿ. ಅಪರಿಮಿತವಾಗಿ ಪಾತಾಳ ಬಾಯಿದೆರೆದು ಅದರೊಳಗೆ ಆಳ ದೊರಕದ ಪಾತಾಳ, ಐಶ್ವರ್ಯವಂತರು, ಸಾಮಾನ್ಯರು, ರಾಜರು, ಬಡವರು, ಅಂದರೆ ಯೇಸುವನ್ನು ಅರಿಯದವರೆಲ್ಲರೂ ಒಂದು ಸೆಕೆಂಡ್ ಮುಗಿಯೋಷ್ಟೊತ್ತಿಗೆ ಸುಮಾರು 85 ಮಂದಿ ಮರಣ ಹೊಂದಿ ನರಕಕ್ಕೆ ಹೋಗ್ತಿದ್ದಾರೆಂದು ಲೆಕ್ಕಿಸಲಾಗಿದೆ. ಎಷ್ಟು ಜನ ನರಕದಲ್ಲಿ ಒದ್ದಾಡ್ತಿದ್ದಾರೆ ಎನ್ನುವುದು ಸೈತಾನನಿಗೂ ಅವನ ಅನುಯಾಯಿಗಳಿಗೂ ಸಿದ್ಧ ಮಾಡಿರುವ ನರಕ ಅದು ನಮಗಲ್ಲವೆಂದು ಈ ದಿನ ಅರಿತುಕೊಳ್ತಾ ಇಲ್ಲ ನಾವು. ಯೇಸುವಿನ ಮುಖಾಂತರ ಪರಲೋಕಕ್ಕೆ ಹೋಗಬಹುದು ಎಂದು ಹೇಳಿದರೆ ಗೇಲಿ ಮಾಡುವಂಥವರು, ಯೇಸುವನ್ನು ತಿರಸ್ಕರಿಸಿ ಯೇಸುವಿನ ಪ್ರೀತಿಯನ್ನು ಗುರುತಿಸಲಾರದವರು, ಆತನ ಶಿಲುಬೆಯ ಯಜ್ಞ ಅಂಗೀಕರಿಸದವರು, ಅಯ್ಯೋ, ಸೈತಾನನ ಹಿಂದೆ ಹೋಗಿ ಅವನೊಂದಿಗೆ ಪಾತಾಳದಲ್ಲಿ ಬೀಳುವುದು ತಪ್ಪಿದಲ್ಲ ಪ್ರಿಯರೇ. ಅದಕ್ಕೆ ನಾವು ಸುವಾರ್ತೆಯ ಪ್ರಕಾಶದ ಮುಖಾಂತರ ಮನುಷ್ಯರನ್ನು ಪಾತಾಳದಲ್ಲಿ ಬೀಳದಂತೆ ನಾಶನಕ್ಕೆ ಹೋಗುವವರನ್ನು ತಡೆಯುವುದಕ್ಕಾಗಿ ಯೇಸುವಿನ ಕಡೆಗೆ ಆಕರ್ಷಿತರಾಗಿ ಅವರು ಯೇಸುವಿನ ರಾಜ್ಯದೊಳಗೆ ವಾರಸುದಾರರಾಗುವಂತೆ ಪ್ರಾರ್ಥಿಸುವುದಕ್ಕೋಸ್ಕರ ದೇವರು ವಿಶ್ವಾಸಿಗಳಾದ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಹೇಳಬೇಕಾದರೆ. ಅದಕ್ಕಾಗಿ ಉಪವಾಸ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಹೋಗಿರಿ, ಪ್ರಾರ್ಥಿಸಿರಿ. ಒಂದು ವಚನ ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಚನ ಓದುತ್ತೇನೆ ಕೇಳಿ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಪೇತ್ರನು ಸೆರೆಮನೆಯ ಕಾವಲಲ್ಲಿದ್ದಾಗ ಸಭೆಯವರು ಆಸಕ್ತಿಯಿಂದ, ಅತ್ಯಾಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಆತನಿಗೋಸ್ಕರ. ಈ ದಿನ ಎಲ್ಲಾ ರೀತಿಯ ಬಾಧೆಗಳಿಗೋಸ್ಕರ, ಭಾರಗಳಿಗೋಸ್ಕರ, ವಿಷಯಗಳಿಗೋಸ್ಕರ, ಪ್ರಜೆಗಳಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ, ಸಭೆಗಳಿಗೋಸ್ಕರ ನಾವು ಪ್ರಾರ್ಥಿಸುವ ಮಾತು ವಾಸ್ತವವೇ. ಆದರೆ ಬಹಳಷ್ಟು ಜನ ವಿಶ್ವಾಸಿಗಳು ಸಭೆಯನ್ನು ಮರೆತು ಹೋಗ್ತಿದ್ದಾರೆ.
ಸಭಾಪಾಲಕರು ನಮಗಾಗಿ ಪ್ರಾರ್ಥಿಸಬೇಕೆಂದು ಬಯಸುವಂಥವರು ಸಭಾಪಾಲಕರಿಗಾಗಿ ಪ್ರಾರ್ಥಿಸಬೇಕೆಂಬ ಸಂಗತಿ ಮರ್ತು ಹೋಗ್ತಾರೆ. ಕೇಳಿ ಪ್ರಿಯರೇ, ನಾಯಕರಿಗೋಸ್ಕರ ಪ್ರಾರ್ಥಿಸಿರಿ ಅನ್ನುವಾಗ ದೇವರ ಸೇವೆಯಲ್ಲಿ ನಾಯಕತ್ವ ವಹಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ನಿಜವಾಗ್ಲೂ ಒಬ್ಬ ನಾಯಕನು ಎಷ್ಟು ತ್ಯಾಗ ಮಾಡಿದ್ದಕ್ಕೆ ನಾಯಕನಾಗ್ತಾನಲ್ಲವೇ? ನಾಯಕರಲ್ಲಿ ಯಾರು ಕೂಡ ಪ್ರಿಯರೇ ಆಟೋಮೆಟಿಕ್ ಆಗೋದಿಲ್ಲ. ಒಬ್ಬ ಸರ್ವೆಂಟ್ ಯೇಸು ಹೇಳಿದಾರಲ್ಲವೇ, ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದು ಇರುವವನು ಮೊದಲು ಸೇವಕನಾಗಬೇಕು. ದೇವರ ಕೈಯಿಂದ ಚೆನ್ನಾಗಿ ಸೇವೆಯಲ್ಲಿ ಬಳಕೆಯಾದವನು, ದೇವರ ಕೈಯಲ್ಲಿ ಬಹಳ ಚೆನ್ನಾಗಿ ಬಾಗಿದಂಥವನು, ಆತನ ಗುಣಗಾನಗಳಿಂದ ತುಂಬಲ್ಪಟ್ಟು ಅನುಭವಪೂರ್ವಕವಾಗಿ ಅನೇಕ ಪಾಠಗಳನ್ನು ಕಲಿತು ಒಂದು ನಾಯಕತ್ವದೊಳಗೆ ಬರ್ತಾನೆ. ನಾಯಕನಿಗೆ ಬಹಳ ಜವಾಬ್ದಾರಿಕೆ ಇರ್ತವೆ. ನಾಯಕರು ಅಂದರೆ ಕೇವಲ ದುಡ್ಡಿನ ವಿಷಯದಲ್ಲಿ ನಾಯಕತ್ವ ವಹಿಸುವಂಥವರಿದ್ದಾರೇನೋ, ಆದರೆ ಬಟ್ ಈ ಲೋಕದಲ್ಲಿ ಅಧಿಕಾರಿಗಳನ್ನು MD ಅಂತ, ಅದು ಅಂತ, CEO ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ, ನಿಜವಾಗ್ಲೂ ಅವ್ರ ಜವಾಬ್ದಾರಿಕೆ ಗಮನಿಸಿ ಎಷ್ಟು ಜಾಸ್ತಿ ಇರುತ್ತೆ. ಅವು ಲೋಕ ಸಂಬಂಧವಾದವು. ಆದರೆ ಒಬ್ಬ ಆಧ್ಯಾತ್ಮಿಕನಾದ ಸೇವಕನಿಗೆ ಆತ್ಮಗಳ ವಿಷಯದಲ್ಲಿ ಜವಾಬ್ದಾರಿಕೆಯುಳ್ಳವನಾಗಿರ್ತಾನೆ. ನಿಮ್ಮ ಮೇಲೆ ನಾಯಕರಾಗಿರುವವರ ಮಾತು ಕೇಳಿ ಅವರಿಗೆ ವಿಧೇಯರಾಗಿರಿ. ಅವರು ನಿಮ್ಮ ಆತ್ಮಗಳ ವಿಷಯದಲ್ಲಿ ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿ ನಿಮ್ಮನ್ನು ಕಾಯುವಂಥವರಾಗಿದ್ದಾರೆ ಎಂಬುದಾಗಿ ಪೇತ್ರನು ಬರೆಯುತ್ತಾನಲ್ಲವೇ? ನಿಜವಾದ ನಾಯಕನು ತನಗೆ ಒಪ್ಪಿಸಿಕೊಟ್ಟಿರುವವುಗಳ ವಿಷಯದಲ್ಲಿ ಲೆಕ್ಕ ಒಪ್ಪಿಸಬೇಕಾಗುತ್ತೆ. ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ಈ ದಿನ ಸಭೆ ಸೇವಕರಿಗೋಸ್ಕರ ಪ್ರಾರ್ಥಿಸುತ್ತಾ ಇಲ್ಲ. ಹೆಚ್ಚು ಜನ ಸೇವಕರನ್ನು ವಿಮರ್ಶಿಸುವಂಥವರೇ ಆಗಿದ್ದಾರೆ. ಸೇವಕರ ಕುರಿತಾಗಿ ಕೆಟ್ಟ ಪ್ರಚಾರ ಮಾಡುವುದಕ್ಕಾಗಿಯೇ ಲೋಕದಲ್ಲಿರುವವರು ತವಕ ಪಡ್ತಿದ್ದಾರೆ. ಆದರೆ ಕರ್ತನ ಮಕ್ಕಳು ಕೂಡ ಅದೇ ಸ್ಥಿತಿಗೆ ಬಿದ್ದೋಗೋದಾದ್ರೆ ಎಷ್ಟು ಭಯಂಕರ ನೋಡಿ. ನಿಮ್ಮ ಸೇವಕನ ಪ್ರಯಾಸ ನಿಮಗೆ ಗೊತ್ತಿಲ್ಲವೋ? ನಿಮ್ಮ ಸೇವಕನ ಪ್ರೀತಿ ನಿಮಗೆ ಗೊತ್ತಿಲ್ಲವೋ? ಅವರ ತ್ಯಾಗ ಸಮರ್ಪಣೆ ನಿಮಗೆ ಗೊತ್ತಿಲ್ಲವೋ? ಹಾಗಾದರೆ ಅವರಿಗೋಸ್ಕರ ನೀವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನಮಗೆ 3 ಮಂದಿ ಮಕ್ಕಳಿದ್ರೆ 3 ಮಂದಿ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆದರೆ ಒಬ್ಬ ಸೇವಕನಿಗೆ ಅದರಲ್ಲೂ 1000 ಮಂದಿ ಸದಸ್ಯರಿದ್ರೆ ಅವರೆಲ್ಲರಿಗಾಗಿ ಪ್ರಾರ್ಥಿಸ್ತಾರಲ್ಲವೇ? ಆ ಎಲ್ಲಾ ಕುಟುಂಬಗಳಲ್ಲಿ ಸಂತೋಷ ಇದ್ದರೆ ಸಂತೋಷದಲ್ಲಿ, ದುಃಖ ಇದ್ದರೆ ದುಃಖದಲ್ಲಿ ಪಾಲುಗಾರರಾಗ್ತಾರಲ್ಲವೇ? ಯಾವಾಗಲೂ ಒಬ್ಬ ಸಭಾಪಾಲಕನು ಸಭೆಯನ್ನು ನಡೆಸುತ್ತಾ ಇರೋದರಿಂದ ಮುಖ್ಯವಾಗಿ ನಾನು ಹೇಳೋದು, ಆತ್ಮಗಳ ಭಾರದೊಂದಿಗೆ ಸಭೆಯನ್ನು ಪರಿಪೂರ್ಣತೆಯೊಳಗೆ ನಡೆಸಬೇಕೆಂಬ ಆಸೆಯೊಂದಿಗೆ ಪೌಲನು ಹೇಳಿದಂತೆ ಪ್ರತಿ ಮನುಷ್ಯನನ್ನು ಪರಿಪೂರ್ಣನಾಗಿ ಮಾಡಿ, ಸಂಪೂರ್ಣನನ್ನಾಗಿ ಮಾಡಿ ದೇವರ ಮುಂದೆ ನಿಲ್ಲಿಸಬೇಕೆಂಬ ಭಾರದೊಂದಿಗೆ ಸತ್ಯವಾಕ್ಯವನ್ನು ಸರಿಯಾಗಿ ವಿಭಜಿಸುತ್ತಾ ಪ್ರಸವ ವೇದನೆಯೊಂದಿಗೆ ಆತ್ಮಗಳ ಸಂಪಾದನೆಗೋಸ್ಕರ ಪ್ರಯತ್ನಿಸುತ್ತಿರುವ ಸೇವಕರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಸೇವಕನು ಯುದ್ಧಭೂಮಿಯಲ್ಲಿ ಮುಂದೆ ಇದ್ದಂತೆ. ಯುದ್ಧ ಆಗುವಾಗ ಯಾರು ಮೊದಲು ಎದುರಿಸಬೇಕಾಗುತ್ತೆ? ನಮ್ಮ ದೇಶದಲ್ಲಿ ನೋಡಿ, ನಮ್ಮ ದೇಶ ಯಾಕೆ ಪ್ರಪಂಚದಾದ್ಯಂತ ನಮ್ಮ ದೇಶದ ನಾಯಕರು ಕೆಲವರು ಯುದ್ಧಕ್ಕಾಗಿ ಪ್ರೋತ್ಸಾಹಿಸುತ್ತಾರೆ. ಆದರೆ ಅವರು ಮಾತ್ರ ಸೇಫ್ಟಿಯಾಗಿರ್ತಾರೆ. ಯುದ್ಧ ಭೂಮಿಗೆ ಹೋಗಲಾರದಂತೆ ಅವರು ತಮ್ಮ ರೂಮ್ನಲ್ಲೇ ಇದ್ದುಕೊಂಡು ಯುದ್ಧ ಮಾಡಿರೆಂದು ಆದೇಶ ಹೊರಡಿಸುತ್ತಾರೆ. ಆದರೆ ಪ್ರಾಣ ಅಪಾಯದಲ್ಲಿಟ್ಟು ಮುಂದೆ ಹೋಗುವವರು ಸೈನಿಕರು. ಅದರಲ್ಲೂ ಆ ಕ್ಯಾಪ್ಟನ್, ಆ ಸೈನ್ಯ ನಡೆಸುವಂತಹ ವ್ಯಕ್ತಿ, ಅವರನ್ನು ಗೈಡ್ ಮಾಡುವ ವ್ಯಕ್ತಿ, ಅದಕ್ಕೆ ಗುರಿಯಿಟ್ಟು ಯಾರನ್ನು ಹೊಡೆಯುತ್ತಿದ್ದಾನೆ ಶತ್ರು? ಅವನ ಒಂದು ಮೇನ್ ಟಾರ್ಗೆಟ್ ಯಾರ ಮೇಲಿದೆ? ಆ ಸೈನ್ಯಕ್ಕೆ ನಾಯಕನಾಗಿರುವವನ ಮೇಲಿದೆ. ಯಾಕೆಂದರೆ ಸೈನಿಕರು ನಾಯಕನಿಲ್ಲದೇ ಇರೋದಾದರೆ ಕೊನೆಗೆ ನಶಿಸಿ ಹೋಗ್ತಾರೆ. ಅದಕ್ಕೆ ಈ ದಿನ ದೇವರ ಸೇವಕನು ಒಂದು ಸಭೆಯನ್ನು ದೇವರ ವಾಕ್ಯಾನುಸಾರವಾಗಿ ನಡೆಸುತ್ತಿರುವಾಗ, ಭಾರದಿಂದ ಸೇವೆ ಮಾಡ್ತಿರುವಾಗ ಅವರ ಮೇಲೆ ಸೈತಾನನು ಅಟ್ಯಾಕ್ ಮಾಡ್ತಾನೆ. ಅವರನ್ನು ಅಟ್ಯಾಕ್ ಮಾಡಲಿಕ್ಕಾಗದಿದ್ದರೆ ಅವರ ಕುಟುಂಬದ ಮೇಲೆ ಪ್ರಭಾವ ಬೀರ್ತಾನೆ. ಈ ದಿನ ಎಷ್ಟೋ ಜನ ದೈವ ಸೇವಕರ ಕುಟುಂಬಗಳಲ್ಲಿ ಶೋಧನೆಗಳಿಗೆ ಕಾರಣ, ಹೋರಾಟಗಳಿಗೆ ಕಾರಣ. ಈಗೋ ನಾವು ವಿಮರ್ಶಿಸಬಹುದೇನೋ, ಆದರೆ ಅದು ಸೈತಾನನ ಕಾರ್ಯವಾಗಿದೆ ಎಂದು ಗ್ರಹಿಸೋದಾದರೆ ಅಂತಹ ಸ್ಥಿತಿಗತಿಗಳಲ್ಲಿ ದೇವರು ನಮ್ಮ ಸೇವಕರಿಗೆ ಕಾಪಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ನೀವು ಯಾವಾಗ ನೋಡಿದ್ರೂ ಕೂಡ
ಬೇರೆಯವರು ನಿಮಗಾಗಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುವವರಾಗಿರಬೇಡಿ, ನೀವು ಇತರರಿಗೋಸ್ಕರ ಕೂಡ ಪ್ರಾರ್ಥಿಸುವವರಾಗಿರಬೇಕು. ಹೆಚ್ಚು ಕಡಿಮೆ ಅನೇಕ ವರ್ಷಗಳಿಂದ ದಿನಾಲು ವಾಕ್ಯ ಕೇಳುತ್ತಿರುವಂತಹ ನೀವು ಒಳ್ಳೆ ವಿಶ್ವಾಸಿಗಳಾಗಿ ಬಹಳ ಪ್ರಾರ್ಥನೆ ಮಾಡುವ ಪ್ರಾರ್ಥನಾ ವೀರರಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ಯೇಸು ಆರಿಸಿಕೊಂಡಿರುವ 12 ಮಂದಿ ಶಿಷ್ಯರಲ್ಲಿ ಪೇತ್ರನು ಮುಖ್ಯ ನಾಯಕನಾಗಿದ್ದ. ಅಲ್ಲಿ ಪೇತ್ರನನ್ನು ಸೆರೆಮನೆಯೊಳಗೆ ಹಾಕಿಸುತ್ತಾನೆ. ಪೇತ್ರನ ಸಹೋದರನಾದ ಯಾಕೋಬನು ಕತ್ತಿಯಿಂದ ಶಿರಚ್ಛೇದನ ಮಾಡಲ್ಪಟ್ಟಿದ್ದನು. ಪೇತ್ರನನ್ನು ಕೂಡ ಕೊಲ್ಲುವುದಾದರೆ ಆ ಕಾಲದಲ್ಲಿ ಇದ್ದಂತಹ ಆ ಭಕ್ತಿಯಲ್ಲಿದ್ದ ಯೆಹೂದ್ಯರಿಗೆ ಸಂತೋಷಪಡಿಸಬೇಕೆಂದು ಬಯಸಿರುವಂತಹ ಹೆರೋದನು ಪೇತ್ರನನ್ನು ಕೂಡ ಕೊಲ್ಲುವುದಕ್ಕಾಗಿ ಸೆರೆಮನೆಯಲ್ಲಿ ಹಾಕಿಸುತ್ತಾನೆ. ಹಬ್ಬದ ದಿನದಲ್ಲಿ ಸಾಯಿಸಬಾರದಂದುಕೊಂಡು ನಂತರ ಸಾಯಿಸಬೇಕೆಂದು ಭಯಂಕರವಾದ ಸೆರೆಮನೆಯೊಳಗೆ ಹಾಕಿಸುತ್ತಾನೆ. ಪೇತ್ರನು ಸೆರೆಮನೆಯಲ್ಲಿದ್ದಾನೆ ಎಂಬ ಸುದ್ದಿ ಸಭೆಯವರು ಕೇಳಿದಾಗ ಸಭೆ ಓಡಿ ಹೋಗಲಿಲ್ಲ, ಚೆದರಿ ಹೋಗಲಿಲ್ಲ, ನಾವೇನ್ ಮಾಡ್ಲಿಕ್ಕಾಗುತ್ತೆ ಅಂದುಕೊಳ್ಳಲಿಲ್ಲ. ದೇವರಿದ್ರೆ ಯಾಕೆ ಈ ರೀತಿ ಆಗ್ತಿತ್ತು ಎಂಬುದಾಗಿ ದೇವರನ್ನು ಪ್ರಶ್ನಿಸಲಿಲ್ಲ. ಆದರೆ ಆಸಕ್ತಿಯಿಂದ ಸಭೆ ಪೇತ್ರನಿಗೋಸ್ಕರ ಪ್ರಾರ್ಥಿಸಿತು. ಕೇಳಿ ಪ್ರಿಯರೇ, ನಮ್ಮಲ್ಲಿಯೂ ಬಹಳಷ್ಟು ಜನರನ್ನು ಸೇವಕರಿಗೆ ಆಪತ್ತು ಬಂದಾಗ, ಸೇವಕರಿಗೆ ಕಷ್ಟ ಎದುರಾದಾಗ, ಒಂದು ಸಭೆ ಸುಟ್ಟು ಹೋದಾಗ, ಇಲ್ಲವೇ ಒಬ್ಬ ಸೇವಕನು ಸತ್ತಾಗ, ಒಂದು ಹಿಂಸೆ ನಡೆದಾಗ, ಒಂದು ಸಾಕ್ಷಿ ಹಾಳಾದಾಗ ಅವರ ಮೇಲೆ ನಾವು ನಿಂದೆ ಹೊರಿಸ್ತಿದ್ದೇವೆ ಹೊರತು ಇದು ಯಾಕೆ ಹೀಗಾಯಿತು, ಇದು ಸೈತಾನನ ಕ್ರಿಯೆ, ಇದು ಸೈತಾನನ ಕೆಲಸ. ಸೈತಾನನನ್ನು ಬಂಧಿಸುವುದಕ್ಕಾಗಿ, ಸೈತಾನನನ್ನು ಜಯಿಸಲು ನಮಗೆ ಕೊಡಲ್ಪಟ್ಟ ಆಯುಧ ಪ್ರಾರ್ಥನೆಯಾಗಿದೆ. ಬನ್ನಿ ಪ್ರಾರ್ಥಿಸೋಣ ಅನ್ನಬೇಕಾದ ನಾವು ಸೈತಾನನೊಂದಿಗೆ ಕೈ ಜೋಡಿಸುವವರಾಗಿರುವಂಥದ್ದು ಎಷ್ಟು ಭಯಂಕರ. ಆ ಆದಿ ಸಭೆಯವರು ಏಕ ಮನಸ್ಸುಳ್ಳವರಾಗಿಯೂ ಏಕ ಆತ್ಮವುಳ್ಳವರಾಗಿಯೂ ಇದ್ರು. ಒಂದೇ ನಿರ್ಧಾರದಲ್ಲಿ ದೃಢವಾಗಿದ್ರು. ಅವರೆಲ್ಲರೂ ಏಕ ಹೃದಯದೊಂದಿಗೆ ಏಕಾತ್ಮದೊಂದಿಗೆ ಐಕ್ಯತೆಯಿಂದ ಪ್ರಾರ್ಥಿಸಿದಾಗ ಅದ್ಭುತ ಕಾರ್ಯ ನಡೆದವು. ಸಭೆಯು ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದಾಗ ಆ ರಾತ್ರಿ ಅದ್ಭುತ ನಡೆಯಿತು. ಯಾವಾಗಲೂ ಪ್ರಾರ್ಥನೆ ಮೇಲಕ್ಕೆ ಹೋಗುತ್ತೆ, ಉತ್ತರ ಇಳಿದು ಬರುತ್ತೆ. ನೀವು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದಿರೋ ದೇವರು ಆ ವಿಷಯದಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾರೆ. ಇಬ್ಬರು ಕಾವಲುಗಾರರ ಮಧ್ಯದಲ್ಲಿ ಬೇಡಿಗಳಿಂದ ಬಂಧಿಸಲ್ಪಟ್ಟ ಪೇತ್ರನನ್ನು ಮೊದಲನೇ ಕಾವಲು, ಎರಡನೇ ಕಾವಲು, ಮೇನ್ ಗೇಟು, ಹೀಗೆ 3 ಕಾವಲುಗಾರರನ್ನು ದಾಟಿ ರೋಡ್ ಮೇಲೆ ಕರತಂದು ಬಿಟ್ಟು ಹೋಗುವ ಹಾಗೆ. ಬೇಕಾದರೆ ಓದು ನೋಡಿ, ಆ ಪ್ಯಾಸೇಜ್ ಓದುವಾಗ ಗೊತ್ತಾಗುತ್ತೆ, ಅಲ್ಲಿದೆ. ಆಗ ಕರ್ತನು ತನ್ನ ದೂತನನ್ನು ಕಳಿಸಿ ಪೇತ್ರನನ್ನು ಬಿಡಿಸುತ್ತಾರೆ. ಪೇತ್ರನು ಎದ್ದು ನಡೆಯುವಾಗ ನಿದ್ರೆ ಮಾಡುತ್ತಲೇ ಇದ್ದ. ಅವನಿಗೆ ಗೊತ್ತಿರಲಿಲ್ಲ, ಹಿ ವಾಸ್ ನಾಟ್ ಆಂಕ್ಷಿಯಸ್. ಅವನಿಗೇನು ಆತುರತೆ ಇರಲಿಲ್ಲ. ನಾನು ಕರ್ತನಿಗೋಸ್ಕರ ಬದುಕಲು ಸಿದ್ಧವೇ, ಸಾಯುವುದಕ್ಕೂ ಸಿದ್ಧವೇ. ಒಬ್ಬ ದೈವ ಸೇವಕನು, ನಿಜವಾದ ದೈವ ಸೇವಕನು ಬದುಕುವುದಕ್ಕಾಗಿ ಸೇವೆ ಮಾಡಲ್ಲ, ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿರಲು ಆನಂದಿಸ್ತಾನೆ. ನಾನು ಹೋಗಿ ಕ್ರಿಸ್ತನೊಂದಿಗಿರಬೇಕೆಂಬ ಆಸೆ ನನಗಿದೆ, ಆದರೆ ನಿಮ್ಮ ನಿಮಿತ್ತವೇ ಇರಬೇಕಾದದ್ದರಿಂದ ಬದುಕುವುದೆಂದರೆ ನನಗೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ ಎಂದು ಪೌಲನು ಹೇಳ್ತಾನಲ್ಲವೇ. ಪೇತ್ರನಿಗೆ ಸಾವಂದ್ರೆ ಭಯ ಇರಲಿಲ್ಲ, ಯಾಕೆಂದರೆ ನಾನು ದೇವರ ರಾಜ್ಯದೊಳಗೆ ಹೋಗಿ ಸೇರುತ್ತೇನೆ, ದೇವರ ಚಿತ್ತವಿಲ್ಲದೆ ನನಗೆ ಯಾವ ಅಪಾಯ ಆಗಲ್ಲ. ಆದರೆ ಆ ಸಮಯದಲ್ಲಿ ಸಭೆಗೆ ಪೇತ್ರನ ಅವಶ್ಯಕತೆ ಇತ್ತು. ಪೇತ್ರನ ಮುಖಾಂತರ ದೇವರು ತನ್ನ ಅದ್ಭುತ ಕಾರ್ಯಗಳು ಮಾಡಬೇಕಾಗಿತ್ತು. ಅದಕ್ಕಾಗಿ ಅವರ ಪ್ರಾರ್ಥನೆ ಕೇಳಿ ಅವನು ನಡೆಯುತ್ತಾ ಬೀದಿಗಳಲ್ಲಿ ಬಂದು ಕರೆಕ್ಟಾಗಿ ಎಲ್ಲಿ ನಿಲ್ಲುತ್ತಾನೆ ಗೊತ್ತಾ? ಯಾವ ಮನೆಯಲ್ಲಿ ಪ್ರಾರ್ಥನೆ ನಡೆಯುತ್ತಾ ಇತ್ತೋ ಅಲ್ಲಿಗೆ ಹೋಗ್ತಾನೆ. 12ನೇ ವಚನ ನೋಡಿ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಹಾಲೆಲ್ಲೂಯ್ಯ! ಪ್ರಾರ್ಥನೆ ನಮಗೆ ಉತ್ತರ ಕೊಡುತ್ತೆ. ಸೆರೆಮನೆಯಲ್ಲಿದ್ದವರಿಗೆ ಬಿಡುಗಡೆ ಉಂಟು ಮಾಡುತ್ತೆ, ಬಂಧನದಲ್ಲಿದ್ದವರಿಗೆ ಬಿಡುಗಡೆ ಕೊಡುತ್ತೆ. ಇಲ್ಲಿ ಪೇತ್ರನು ನಿಜವಾಗ್ಲೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ಸೆರೆಮನೆಯೊಳಗೆ ಹಾಕಲ್ಪಟ್ಟಿದನು. ಆದರೆ ಅನೇಕರು ಅನೇಕ ವಿಧವಾದ ಬಂಧನಗಳಲ್ಲಿದ್ದಾರೆ, ಆಟಂಕಗಳಲ್ಲಿ ಒಳಗಾಗಿದ್ದಾರೆ. ಸೈತಾನನು ಕೊಡುವ ಶೋಧನೆಯೊಳಗೆ ಬಿದ್ದು ಎದ್ದೇಳಲಾರದ ಸ್ಥಿತಿಯಲ್ಲಿದ್ದಾರೆ. ಅಂಥವರನ್ನು ಬಿಡಿಸುವುದಕ್ಕಾಗಿ ಪ್ರಾರ್ಥನೆ ನಮಗೆಷ್ಟೋ ಅವಶ್ಯಕವಾಗಿದೆ. ಇಂದಿನ ಕ್ರೈಸ್ತಿಯ ಲೋಕಕ್ಕೋಸ್ಕರ ಸಭೆ ಕಣ್ಣೀರಿನಿಂದ ಪ್ರಾರ್ಥಿಸಬೇಕಾಗಿದೆ. ಸುಳ್ಳು ಬೋಧಕರು ಹೊರಟಿದ್ದಾರೆ, ಕಲಬೆರಿಕೆ ಬೋಧನೆ ಬಂದಿವೆ. ಸುಳ್ಳು ಬೋಧಕನೇ ಯಾರು, ನಿಜವಾದ ಸೇವಕನೇ ಯಾರು, ಸುಳ್ಳು ಸೇವೆ ಯಾವುದು, ನಿಜವಾದ ಸೇವೆ ಯಾವುದು ಎಂದು ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಗಲಿಬಿಲಿಯಾಗಿರುವಂತಹ ಕ್ರೈಸ್ತಿಯ ಲೋಕವನ್ನು ಗೇಲಿ ಮಾಡುವಂತಹ ದಿನಗಳಲ್ಲಿ ನಾವು ಈ ದಿನ ಇದ್ದೇವೆ.
ಈ ದಿನಗಳಲ್ಲಿ ಪವಿತ್ರಾತ್ಮನು ತನ್ನ ಕಾರ್ಯ ಮಾಡುವ ಹಾಗೆ ಪ್ರತಿಯೊಬ್ಬ ನಿಜವಾದ ದೈವ ಸೇವಕರಿಗೆ ದೇವರು ತನ್ನ ಕಾವಲು ಅನುಗ್ರಹಿಸುವ ಹಾಗೆ ದಾರಿ ತಪ್ಪಿ ಹೋದ ದೈವಸೇವಕರು ತಿರುಗಿ ಬಂದು ಪಶ್ಚಾತ್ತಾಪಪಟ್ಟು ತಮ್ಮ ಸಭೆಯನ್ನು ಕಟ್ಟಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನ ಕಾರ್ಯ ಪ್ರಪಂಚದಾದ್ಯಂತ ನಡೆಯುವ ಹಾಗೆ ಪ್ರಾರ್ಥಿಸಬೇಕು. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಸಭೆ ಪ್ರಾರ್ಥಿಸುವುದಾದರೆ ಎಷ್ಟು ಅದ್ಭುತ ಕಾರ್ಯ ನಡೆಯುತ್ತವೆ ಎಂಬುದಾಗಿ ತಿಳಿದು ವಿಶ್ವಾಸಿಗಳಾಗಿ ನಾವೆಲ್ಲರೂ ಏಕಮನಸ್ಸಿನಿಂದ ಪ್ರಾರ್ಥಿಸುವಾಗ ಪರಲೋಕದ ಶಕ್ತಿ ಭೂಲೋಕಕ್ಕೆ ತರಬಲ್ಲೆವು ಎಂಬುದಾಗಿ ನಾವು ನಂಬಲು ಸಹಾಯ ಮಾಡಿರಿ. ಎಲ್ಲದಕ್ಕಿಂತಲೂ ಮುಖ್ಯವಾದ ಪ್ರಾರ್ಥನೆ ನಾವು ಕಲಿತುಕೊಂಡು ಐಕ್ಯವುಳ್ಳವರಾಗಿ ಒಬ್ಬರೊಂದಿಗೆ ಒಬ್ಬರು ಪವಿತ್ರಾತ್ಮನ ಅಭಿಷೇಕದೊಂದಿಗೆ ಉಚ್ಚರಿಸಲಶಕ್ಯವಾದ ನರಳಾಟದಿಂದ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡಿರಿ. ವೈಯಕ್ತಿಕವಾಗಿಯೂ, ಕುಟುಂಬ ಪರವಾಗಿಯೂ, ಸಭೆಯ ಪರವಾಗಿಯೂ ನಾವೇಕ ಮನಸ್ಸಿನಿಂದ ನಿಮ್ಮ ಸನ್ನಿಧಿಯಲ್ಲಿ ಮೊರೆಯಿಟ್ಟು ಪ್ರಪಂಚದಾದ್ಯಂತ ಅಂತ್ಯಕಾಲದಲ್ಲಿ ಪವಿತ್ರಾತ್ಮನ ಕಾರ್ಯಗಳು ನಡೆಯುವ ಹಾಗೆ ಸಹಾಯ ಮಾಡಿರಿ. ಪ್ರಾರ್ಥನಾತ್ಮವನ್ನು ದೊಡ್ಡ ಉಜ್ಜೀವನವನ್ನು ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಸಭಾಸೇವಕರ ಹೆಸರುಗಳನ್ನು ಬರೆದಿಟ್ಕೊಂಡು ಅವರಿಗೋಸ್ಕರ ಪ್ರಾರ್ಥಿಸುವುದು ಒಳ್ಳೆ ಅಭ್ಯಾಸವಾಗಿದೆ. ನಿಮ್ಮ ಸಭೆಯಲ್ಲಿರುವ ನಿಮ್ಮ ಪಾಸ್ಟರ್ ಅವರಿಗಾಗಿಯೂ ಪ್ರಾರ್ಥಿಸಿರಿ. ಇನ್ನಿತರ ಸೇವಕರಿಗೋಸ್ಕರ ಪ್ರಾರ್ಥಿಸುವುದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನಮಗೋಸ್ಕರ ನೀವು ಪ್ರಾರ್ಥಿಸಿರಿ. ಅದರಲ್ಲಿ ನನ್ನ ಹೆಸರು ಹೇಳಿ ಕೂಡ ಪ್ರಾರ್ಥಿಸಿ. 55 ವರ್ಷಗಳಿಂದ ಈ ಸೇವೆ ಮುಂದುವರಿಸುತ್ತಿರುವಾಗ ಎಷ್ಟೋ ಹೋರಾಟ, ಶೋಧನೆ, ಆಪತ್ಕಾಲ ಬಂದರೂ ಕೂಡ ನಿಲ್ಲಿಸದೆ ಈ ಸೇವೆ ನಡೆಸುವ ಕೃಪೆ ದೇವರು ಕೊಡ್ತಿದ್ದಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಈ ದಿನ ಶುಕ್ರವಾರವಲ್ಲವೋ ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ, ಪ್ರಾರ್ಥಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.